ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಸು ಅಥವಾ ಎಮ್ಮೆ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಆದರೆ 60ರಿಂದ 1 ಲಕ್ಷ ರೂಪಾಯಿ ಹಣ ನಿಮ್ಮ ಹತ್ರ ಇಲ್ವಾ? ಇವತ್ತು ನಾವು ಹೇಳೋ ಕರ್ನಾಟಕ ಸರ್ಕಾರದ ಪಶು ಭಾಗ್ಯ ಯೋಜನೆ ಬಗ್ಗೆ ತಿಳ್ಕೊಂಡ್ರೆ ಅವರೇ ನಿಮಗೆ ಹಸು ಖರೀದಿ ಮಾಡೋಕೆ ಯಾರಿಗೆ ಸಬ್ಸಿಡಿ ಕೊಡ್ತಾರೆ, ಮತ್ತೆ ಎಷ್ಟು ಸಿಗುತ್ತೆ, ಮತ್ತು ಎಲ್ಲಿ ಜನ ಮಿಸ್ ಮಾಡ್ತಾರೆ ಅನ್ನೋ ಎಲ್ಲೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಶು ಭಾಗ್ಯ ಯೋಜನೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪಶು ಭಾಗ್ಯ ಯೋಜನೆ ಅಡಿಯಲ್ಲಿ ಹಸು ಅಥವಾ ಎಮ್ಮೆ ಖರೀದಿಗೆ ಏನ್ ಮಾಡ್ತಾರೆ, ಸಹಾಯಧನ ಸಬ್ಸಿಡಿಯನ್ನು ಕೊಡ್ತಾರೆ. ಈ ಯೋಜನೆಯನ್ನು ಅನಿಮಲ್ ಹಸ್ಬೆಂಡ್ರಿ ಅಥವಾ ವೆಟರ್ನರಿ ಸರ್ವಿಸ್ ಡಿಪಾರ್ಟ್ಮೆಂಟ್ ಅವರು ಮಾತ್ರ ಮಾಡಿದ್ದಾರೆ. ಓಕೆ, ಮುಖ್ಯವಾಗಿ ಈ ಯೋಜನೆಯ ಹಾಲು ಉತ್ಪಾದನೆ ಹೆಚ್ಚಿಸೋದು ಮತ್ತು ಗ್ರಾಮೀಣ ರೈತರಿಗೆ ಆದಾಯ ಹೆಚ್ಚಿಸೋದನ್ನು ಉದ್ದೇಶದಿಂದ ಮಾಡಿರೋದು. ಓಕೆ, ಈ ಯೋಜನೆ ಏನಕ್ಕೋಸ್ಕರ ಮಾಡಿರೋದು? ಹಾಲು ಉತ್ಪಾದನೆ ಹೆಚ್ಚಿಸೋಕೆ ಮತ್ತೆ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಗ್ರಾಮೀಣ ರೈತರ ಆದಾಯ ಹೆಚ್ಚಿಸೋಕೆ ಈ ಯೋಜನೆ ಉದ್ದೇಶ ಆಗಿರುತ್ತೆ. ಮತ್ತೆ ಸಬ್ಸಿಡಿ ಅಮೌಂಟ್ ಎಷ್ಟು ಸಿಗುತ್ತೆ ಅನ್ನೋ ಎಲ್ಲ ಪ್ರಶ್ನೆಗಳನ್ನು ಈ ಇದರಲ್ಲಿ ನೋಡ್ಕೊಂತ ಹೋಗೋಣ. ಓಕೆ, ಈ ಸಬ್ಸಿಡಿ ಅಮೌಂಟ್ ಎಷ್ಟು ಸಿಗುತ್ತೆ ಅನ್ನೋದಾದ್ರೆ SC/ST ವರ್ಗ ರೈತರಿಗೆ 50-75% ವರೆಗೂ ಸಬ್ಸಿಡಿ ಸಿಗುತ್ತೆ. ಆದರೆ ಸ್ಕೀಮ್ ಟು ಸ್ಕೀಮ್, ಬಜೆಟ್ ಟು ಬಜೆಟ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಇದು ಜನರಲ್ ಕ್ಯಾಟಗರಿಗಾದ್ರೆ 25-35% ಸಬ್ಸಿಡಿ ಸಿಗುತ್ತೆ. ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, ಹಸು ಬೆಲೆ 80,000 ಇದೆ ಅಂದ್ರೆ SC/ST ರೈತರಿಗೆ 40,000-60,000 ರೂಪಾಯಿ ಸಬ್ಸಿಡಿ ಸಿಕ್ಕರೆ, ಜನರಲ್ ಕ್ಯಾಟಗರಿ ರೈತರಿಗೆ 20,000-25,000 ಸಬ್ಸಿಡಿ ಸಿಗೋ ಸಾಧ್ಯತೆ ಇರುತ್ತೆ. ಅದೇ ಕ್ಯಾಟಗರಿ ವೈಸ್ ಪ್ರಯಾರಿಟಿ ಯಾರಿಗೆ ಕೊಡ್ತಾರೆ ಅಂದ್ರೆ, ಫಸ್ಟ್ ಚಾನ್ಸ್ ಯಾರಿಗೆ ಸಿಗುತ್ತೆ ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಪ್ರಯಾರಿಟಿ ಈ ಇದರಲ್ಲಿ ಇರುತ್ತೆ. ಯಾವ್ದ್ರಲ್ಲಿ? ಪಶು ಭಾಗ್ಯ ಯೋಜನೆಯಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಫಸ್ಟ್ ಪ್ರಯಾರಿಟಿ ಇರುತ್ತೆ. ಈ ಯೋಜನೆಯಲ್ಲಿ ಎಲ್ಲರಿಗೂ ಈಕ್ವಲ್ ಚಾನ್ಸ್ ಇರಲ್ಲ. ಓಕೆ, ಪ್ರಯಾರಿಟಿ ಬೇಸ್ ಆಗಿ ಸೆಲೆಕ್ಟ್ ಮಾಡ್ತಾರೆ. SC ಅವ್ರ ST ರೈತರು ಫಸ್ಟ್ ಪ್ರಯಾರಿಟಿ ಆಗಿರ್ತಾರೆ. ಆಮೇಲೆ ಸ್ಮಾಲ್ ಮತ್ತೆ ಮಾರ್ಜಿನಲ್ ಫಾರ್ಮರ್ಸ್ ನೆಕ್ಸ್ಟ್. ಅದಾದ್ಮೇಲೆ ಮಹಿಳಾ ಹಾಲು ಉತ್ಪಾದಕರು ಸ್ಪೆಷಲ್ ಪ್ರಯಾರಿಟಿ ಅಥವಾ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಆಲ್ರೆಡಿ ಡೈರಿ ಆಕ್ಟಿವಿಟಿ ಮಾಡ್ತಿರೋರು ಎಕ್ಸ್ಟ್ರಾ ಅಡ್ವಾಂಟೇಜಸ್ ಇರುತ್ತೆ ಅವರಿಗೆ. ಮತ್ತೆ ಸತ್ಯ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಡೈರಿ ಸ್ಟಾರ್ಟ್ ಮಾಡೋರಿಗೆ ಚಾನ್ಸ್ ಕಡಿಮೆ ಆಗೋ ಸಾಧ್ಯತೆ ಬಹಳ ಇರುತ್ತೆ. ಇದರಲ್ಲಿ ಏನ್ ಫಸ್ಟ್ ಟೈಮ್ ನೀವು ಡೈರಿ ಸ್ಟಾರ್ಟ್ ಮಾಡಿಬಿಟ್ಟು ಈ ಯೋಜನೆಯಲ್ಲಿ ನಾನು ಹಸು ತಗೊಂತೀನಿ ಅಂತ ಹೋಗ್ತಿರಲ್ಲ, ಅವರಿಗೆ ಈ ಯೋಜನೆಯಲ್ಲಿ ಹಸು ಸಿಗೋದು ಚಾನ್ಸ್ ಬಹಳ ಕಡಿಮೆ ಇರುತ್ತೆ. ಆಮೇಲೆ ಅಪ್ಲಿಕೇಶನ್ ಟೈಮ್ ಯಾವಾಗ ಅಪ್ಲೈ ಮಾಡಬೇಕು ಅಂತ ನೋಡೋದಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ವರ್ಷಕ್ಕೊಮ್ಮೆ ಅಥವಾ 2 ಬಾರಿ ಮಾತ್ರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ವರ್ಷಕ್ಕೆ 1 ಸತಿ ಇಲ್ಲ 2 ಸತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸಾಮಾನ್ಯವಾಗಿ ಬಜೆಟ್ ರಿಲೀಸ್ ಆದ ನಂತರ, ಅಂದ್ರೆ ಬಜೆಟ್ ಯಾವಾಗ ಮಂಡನೆ ಆಗುತ್ತಲ್ಲ ಅದ್ರ ನೆಕ್ಸ್ಟ್ ಮಂತ್ ಅಲ್ಲೇ ನಿಮ್ಗೆ ಏನಾಗುತ್ತೆ, ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಜೂನ್ ಸೆಪ್ಟೆಂಬರ್ ಮಧ್ಯೆ ಚಾನ್ಸ್ ಜಾಸ್ತಿ ಇರುತ್ತೆ. ಓಕೆ, ಇದು ಅಪ್ಲಿಕೇಶನ್ ಓಪನ್ ಆಗೋದು. ಫಸ್ಟ್ ಕಮ್ ಅಂದ್ರೆ ಫಸ್ಟ್ ಯಾರು ಬರ್ತಾರೋ ಅವರಿಗೆ ಫಸ್ಟ್ ಸಿಗೋದಾಗಿರುತ್ತೆ. ಅಂದ್ರೆ ಬಜೆಟ್ ಈ ಅಪ್ಲಿಕೇಶನ್ ಅಲ್ಲಿ ಯಾರು ಫಸ್ಟ್ ಹಾಕಿರ್ತಾರಲ್ಲ ಅವರಿಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಆಗಿರುತ್ತೆ. ಇದು ಡಿಲೇ ಮಾಡಿದ್ರೆ ಅಪ್ಲಿಕೇಶನ್ ಕ್ಲೋಸ್ ಚಾನ್ಸ್ ಬಹಳ ಇರುತ್ತೆ. ಎಲ್ಲಿ ಅಪ್ಲೈ ಮಾಡ್ಬೇಕಂತ ನೋಡೋದಾದ್ರೆ ಆನ್ಲೈನ್ ಪೋರ್ಟಲ್ ಅಂತ ಹುಡುಕ್ಬೇಡಿ. ಓಕೆ, ಬಹುತೇಕ ಏನ್ ಮಾಡ್ತೀರಾ ಅಂದ್ರೆ ಹೋಗ್ಬಿಟ್ಟು ಈ ಆನ್ಲೈನ್ ಪೋರ್ಟಲ್ ಅಲ್ಲಿ ಇಲ್ಲಿ ಅಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀರಾ. ಆತರ ಏನ್ ನೋಡ್ಬೇಡಿ. ನೀವು ಅಂದ್ರೆ ನಿಮ್ಮ ಹತ್ತಿರ ಇರೋ AH ಆಫೀಸರ್ ಆಗಿರ್ಬೋದು, ವೆಟರ್ನರಿ ಹಾಸ್ಪಿಟ್ಲು, ಅಲ್ಲಿ ಹೋಗಿ ಮಾಹಿತಿ ಅಂಡ್ ಅಪ್ಲಿಕೇಶನ್ ಸಿಗುತ್ತೆ. ನೀವು ಅವ್ರನ್ನ ಕೇಳಿದ್ರೆ, ಯಾವ್ದ್ರಲ್ಲಿ AH ಆಫೀಸರ್ ಹತ್ರ ಆಗಿರ್ಬೋದು ಇಲ್ಲ ವೆಟರ್ನರಿ ಡಿಪಾರ್ಟ್ಮೆಂಟ್ ಹೋಗಿ ಕೇಳಿದ್ರೆ ಮಾಹಿತಿ ಅವರೇ ಕೊಡ್ತಾರೆ. ಮತ್ತೆ ಆಫೀಸರ್ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಸ್ಕೀಮ್ ಅನೌನ್ಸ್ ಆಗಿದ್ರು ನಿಮ್ಗೆ ಗೊತ್ತಾಗಲ್ಲ. ಓಕೆ, ಆಫೀಸರ್ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳ್ರಿ. ಈಗಲೇ ಹೋಗಿ ತಿಳ್ಕೊಡ್ರಿ AH ಆಫೀಸರ್ನು ಮತ್ತೆ ನಿಮ್ಮ ಅಂದ್ರೆ ವೆಟರ್ನರಿ ಹಾಸ್ಪಿಟಲ್ ಡಾಕ್ಟರ್ಗಳ ಜೊತೆ ಒಂದ್ ಸ್ವಲ್ಪ ಚೆನ್ನಾಗಿದ್ರೆ ಅವ್ರು ಹೇಳ್ತಾರೆ ಏನೇನು ಹೆಂಗೆ ಅಂತ. ಅದಾದ್ಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಕೇಳ್ತಾರೆ ಅನ್ನೋದಾದ್ರೆ, ಸಾಮಾನ್ಯವಾಗಿ ಕೇಳೋದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, SC/ST ಇದ್ರೆ ಕಂಪಲ್ಸರಿ, ಮತ್ತೆ ಲ್ಯಾಂಡ್ ರೆಕಾರ್ಡು, ಮತ್ತೆ ಫಾರ್ಮರ್ ಸರ್ಟಿಫಿಕೇಟ್ ಅಂದ್ರೆ ಲ್ಯಾಂಡ್ ರೆಕಾರ್ಡ್ ನಿಮ್ದು ಎಷ್ಟಿದೆ ಅನ್ನೋದು, ಮತ್ತೆ ಫಾರ್ಮರ್ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಕೌ ಶೆಡ್ ಫೋಟೋ ಇದ್ರೆ ಅಂದ್ರೆ ಕೆಲವೊಂದ್ಸತಿ ಕೇಳ್ತಾರೆ. ಸ್ಕೀಮ್ ನೋಟಿಫಿಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನ್ ನೋಟಿಫಿಕೇಶನ್ ಕೊಡ್ತಾರಲ್ಲ, ಎಕ್ಸಾಕ್ಟ್ ಏನೇನ್ ಬೇಕು ಡಾಕ್ಯುಮೆಂಟ್ಸ್ ಅನ್ನೋದು ಈ ಸ್ಕೀಮ್ ಬಿಟ್ಟಾಗ ಅದರಲ್ಲಿ ಕೆಲವು ವೇರಿ ಆಗ್ಬೋದು, ಅಂದ್ರೆ ಚೇಂಜಸ್ ಆಗ್ಬೋದು. ಇವೇ ಇರ್ತವೆ ಅಂತ ಕಂಪಲ್ಸರಿ ಹೇಳಕ್ಕೂ ಬರಲ್ಲ. ಆಮೇಲೆ ರಿಯಾಲಿಟಿ ಚೆಕ್ ಮಾಡೋದಾದ್ರೆ ಪರ್ಮನೆಂಟ್ ಆಗಿರೋದಿಲ್ಲ, ಸಡನ್ ಆಗಿ ಅನೌನ್ಸ್ ಆಗುತ್ತೆ ಮತ್ತೆ ಸಡನ್ ಆಗಿ ಕ್ಲೋಸ್ ಆಗುತ್ತೆ. ಮತ್ತೆ ಲಿಮಿಟೆಡ್ ಬಜೆಟ್ ಇರೋದ್ರಿಂದ ಲಿಮಿಟೆಡ್ ಬೆನಿಫಿಷಿಯರ್ಸ್ ಮಾತ್ರ ಸಿಗೋದು. ಲಿಮಿಟೆಡ್ ಅಮೌಂಟ್ ಆಫ್ ರೈತರಿಗೆ ಮಾತ್ರ ಈ ಯೋಜನೆ ಉಪಯೋಗಕ್ಕೆ ಬರೋದು, ಎಲ್ಲರಿಗೂ ಸಿಗೋದಿಲ್ಲ ಈ ಯೋಜನೆಯಲ್ಲಿ. ಓಕೆ, AH ಆಫೀಸರ್ ಜೊತೆ ಕಾಂಟ್ಯಾಕ್ಟ್ ಇದ್ರೆ ಮಾತ್ರ ನಿಮಗೆ ಟೈಮಿಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಈ ಯೋಜನೆ ಬಂದಿದ್ದು ಗೊತ್ತಾಗಲ್ಲ, ಯಾವಾಗ ಕ್ಲೋಸ್ ಆಯ್ತು ಅಂತಾನೂ ಗೊತ್ತಾಗಲ್ಲ. ಆ ತರ ಆಗುತ್ತೆ ಈ ಯೋಜನೆ. ಮತ್ತೆ ವಾರಕ್ಕೊಂದ್ಸತಿ ನೀವು ಏನ್ ಮಾಡ್ಬೇಕು, ವೆಟರ್ನರಿ ಡಾಕ್ಟರ್ ಹತ್ರ ಅಥವಾ AH ಆಫೀಸರ್ಗೆ ಫೋನ್ ಮಾಡ್ಬಿಟ್ಟು, ಅಥವಾ ನೀವು ಹೋಗಿ ನಿಮ್ಮ ಊರಲ್ಲೇ ಇದ್ರೆ ಯಾವ ಸ್ಕೀಮ್ ಬಂದಿದೆ ಅಂತ ಕೇಳೋ ಹ್ಯಾಬಿಟ್ ನ ಮಾಡ್ಕೊಳ್ರಿ. ಅದರಿಂದ ನಿಮಗೆ ಯುಟಿಲೈಸ್ ಆಗುತ್ತೆ ಯಾವ್ದು ಸ್ಕೀಮ್ ಬಂದಿದ್ರು ದುಡ್ಡು ತಗೊಳೋದಕ್ಕೆ ಎಲ್ಲದಕ್ಕೂ. ಆಮೇಲೆ ಯಾರು ಸೀರಿಯಸ್ ಆಗಿ ಟ್ರೈ ಮಾಡ್ಬೇಕು ಈ ಯೋಜನೆ ಅನ್ನೋದಾದ್ರೆ, ಆಲ್ರೆಡಿ ಡೈರಿ
ಮಾಡ್ತಿರೋ ರೈತರು ಇದನ್ನ ಸೀರಿಯಸ್ ಆಗಿ ನೀವು ಹಾಕಿದ್ರೆ ನಿಮಗೆ ಹಸು ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ 1 ಅಥವಾ 2 ಆಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ನೀವು ಟ್ರೈ ಮಾಡ್ಬೋದು, ನಿಮಗೂ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ವುಮೆನ್ ಡೈರಿ ಫಾರ್ಮರ್ಸ್ ಯಾರು ಇರ್ತಾರಲ್ಲ, ಮಹಿಳಾ ಡೈರಿ ರೈತರು, ಅವರಿಗೆ ಬಹಳ ಚಾನ್ಸಸ್, ಎಷ್ಟೇ ರೈತರಿಗೆ ಅವ್ರಿಗೆ ಇನ್ನೂ ಬೇಗ ಸಿಗುತ್ತೆ, ಸ್ಮಾಲ್ ಫಾರ್ಮರ್ಸ್ ಆಗಿರ್ಬೋದು, ಅಂದ್ರೆ ಸಣ್ಣ ರೈತರಿಗೆ. ಇದು ಪಶುಭಾಗ್ಯ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ಇದೇ ರೀತಿಯಾದಂತಹ ಡೈರಿ ಸ್ಕೀಮ್ಸ್ ಆಗಿರ್ಬೋದು, ಗೌರ್ಮೆಂಟ್ ಸಬ್ಸಿಡೀಸ್ ಆಗಿರ್ಬೋದು, ಅಥವಾ ಫಾರ್ಮಿಂಗ್ ರಿಲೇಟೆಡ್ ವಿಡಿಯೋಸ್ ನಿಮಗೆ ಏನಾದರೂ ಬೇಕಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೌಟ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾನು ರಿಪ್ಲೈ ಕೊಡ್ತೀನಿ. ಜೀನಿ ವ್ಲಾಗ್ ಜೊತೆಗೆ ಕನೆಕ್ಟ್ ಆಗಿರಿ. ಥ್ಯಾಂಕ್ ಯು.